ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಅವ್ಯಕ್ತ. ಇವತ್ತು ನಾನು ಸೂರ್ಯ ದೇವಸ್ಥಾನಕ್ಕೆ ಬಂದಿದ್ದೇನೆ. ಬನ್ನಿ, ಒಳಗೆ ಕರ್ಕೊಂಡು ಹೋಗ್ತೀನಿ. ಭಾರತದಲ್ಲಿ ಸೂರ್ಯ ದೇವನಿಗೆ ಸಮರ್ಪಿತವಾದ ದೇವಾಲಯಗಳು ಅತ್ಯಂತ ಕಡಿಮೆ. ದಮಳೂರು ದೇವಾಲಯವು ಅವುಗಳಲ್ಲಿ ಒಂದು ಎಂಬುದು ಪ್ರಮುಖ ವಿಶೇಷತೆ. ದೇವಾಲಯವನ್ನು 1995ರಲ್ಲಿ ಶ್ರೀ ಪಟೇಲ್ ಕೃಷ್ಣರೆಡ್ಡಿಯವರಿಂದ ನಿರ್ಮಿಸಲಾಗಿದೆ. ಉಪದೇವತೆಗಳು ಮಾತೆ ಅದಿತಿ, ಕಶ್ಯಪ, ಸರಸ್ವತಿ, ಬ್ರಹ್ಮ, ವೈಷ್ಣವಿ, ಪಂಚಮುಖ ಗಣಪತಿ, ಸೀತಾದೇವಿ ಸಮೇತ ಶ್ರೀರಾಮಚಂದ್ರ ಮತ್ತು ನಾಗರ ಶಿವದೇವರು. ದೇವಾಲಯದ ಆವರಣ ಸದಾ ಸ್ವಚ್ಛವಾಗಿದ್ದು ಪ್ರವೇಶದಿಂದಲೇ ಭಕ್ತರಿಗೆ ಸುಖಕರವಾದ ಅನುಭವವನ್ನು ನೀಡುತ್ತದೆ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಸೂರ್ಯನಾರಾಯಣ ಶ್ಲೋಕವನ್ನು ಹೇಳೋಣ ಬನ್ನಿರಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ನಮೋಸ್ತು ಸೂರ್ಯಾಯ ಸಹಸ್ರರಶ್ಮಯೇ ಸಹಸ್ರಶಾಖಾನ್ವಿತ ಸಂಭವಾತ್ಮನೆ ಸಹಸ್ರಯೋಗೋದ್ಭವ ಭಾವಭಾಗಿನೇ ಸಹಸ್ರಸಂಖ್ಯಾಯುಧಧಾರಿಣೇ ನಮಃ. ಅನಂತ ಕಿರಣಗಳ, ಅನಂತ ರೂಪಗಳ, ಅಸಂಖ್ಯಾತ ಯೋಗಗಳ ಧ್ಯಾನಕ್ಕೆ ಪಾತ್ರನಾದ ಅನಂತಾಯುಧಗಳನ್ನು ಧರಿಸಿದ ಹೇ ಸೂರ್ಯದೇವನೇ, ನಿನಗೆ ನಮಸ್ಕಾರಗಳು. ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬೆಂಗಳೂರಲ್ಲಿ ದಮಳೂರಲ್ಲಿ ಇರುವ ಸೂರ್ಯ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈ ದೇವಸ್ಥಾನವು ಸೂರ್ಯದೇವರಿಗೆ ಸಮರ್ಪಿಸಲಾಗಿದೆ. ಸೂರ್ಯದೇವರ ವಿಗ್ರಹ ತುಂಬಾ ಪ್ರಕಾಶಮಾನವಾಗಿದೆ. ವಿಶಿಷ್ಟವಾದ ರಾಕ್ ಗ್ರಾನೈಟ್ ನಲ್ಲಿ ಚೋಳರ ವಾಸ್ತುಶಿಲ್ಪ ಕೃತಿಯಲ್ಲಿ ಕಟ್ಟಲಾಗಿದೆ. ಶ್ರೀ 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 ಶಿವಕುಮಾರ್ ಸ್ವಾಮೀಜಿ ಸಿದ್ಧಗಂಗಾ ಮಠ ಅವರು ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದರು. ಸೂರ್ಯದೇವರ ವಿಗ್ರಹ 3.2 ಅಡಿ ಎತ್ತರದಲ್ಲಿದೆ. ಈ ವಿಗ್ರಹವನ್ನು ಬದ್ರಿನಾಥ ಕ್ಷೇತ್ರದಿಂದ ತಂದು ಪ್ರತಿಷ್ಠಾಪನೆ ಮಾಡಿದರು. ರಥಸಪ್ತಮಿ ಎಂದು ಸೂರ್ಯದೇವರಿಗೆ ವಿಶೇಷವಾದ ಪೂಜೆ ಹಾಗೂ ಜಾತ್ರೆ ನಡೆಯುತ್ತದೆ. ಈ ದೇವಸ್ಥಾನವು ತುಂಬಾ ಸುಂದರ ಹಾಗೂ ಸಂರಕ್ಷಣೆಯಿಂದ ಮಾಡಿಕೊಂಡು ಬಂದಿದ್ದಾರೆ. ಧನ್ಯವಾದಗಳು. ನಿಮಗೆ ಈ ಚಾನೆಲ್ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿರಿ. ಧನ್ಯವಾದಗಳು.